ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ. ಲಕ್ಷ್ಮಿ, ಈಗ ಕೆಎಸ್ಆರ್ಟಿಸಿ ಬಸ್ಗಳು ಡಕೋಟಾ ಅಂತ ಹೇಳ್ತಾ ಇರುವುದು ಪ್ರಯಾಣಿಕರು. ಈ ಒಂದು ಬಸ್ ಅನ್ನ ರೆಡಿ ಮಾಡೋದಕ್ಕೂ ಕೂಡ ಸರ್ಕಾರದ ಬಳಿ ಕಾಸಿಲ್ವಾ? ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಎಸ್ ಗಂಗಾ, ಯಾವಾಗ ಶಕ್ತಿ ಯೋಜನೆಯನ್ನ ತೆಗೆದುಕೊಂಡು ಬಂತು ಸರ್ಕಾರ, ಅದಾದ ಬಳಿಕ ಕೆಎಸ್ಆರ್ಟಿಸಿ ನಿಗಮದಲ್ಲಿ ಹಣ ಇಲ್ಲ ಸರ್ಕಾರದಲ್ಲಿ. ಆ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆ ಇಳಿದ್ರೆ ಸಾಕು ಒಳ್ಳೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದಾವ ಅನ್ನುವಂತ ರೀತಿಯಲ್ಲಿ ಕಾಣಿಸುತ್ತೆ. ಈ ವಿಚಾರನ ನಾವು ಹೇಳ್ತಾ ಇರೋದಲ್ಲ, ಸಾರ್ವಜನಿಕರೇ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ಸದ್ಯಕ್ಕೆ ಹೊರಹಾಕ್ತಾ ಇದ್ದಾರೆ, ವಿಡಿಯೋನ ಮಾಡಿ ಹೊರಬಿಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರಶ್ನೆ ಮಾಡ್ತಾರೆ ಅನ್ನುವಂತ ಕಾರಣಕ್ಕೆ ಬೆಂಗಳೂರಿನಲ್ಲಿ ಮಾತ್ರ ಬೆಂಗಳೂರಿನಿಂದ ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ಕೆಎಸ್ಆರ್ಟಿಸಿ ಬಸ್ಗಳೇನಿದಾವೆ ಅವು ಚೆನ್ನಾಗಿದ್ದಾವೆ. ಆದ್ರೆ ನಾವು ಹಳ್ಳಿ ಕಡೆಗಳಲ್ಲಿ ಹೋದ್ರೆ, ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋದ್ರೆ, ಯಾದಗಿರಿ, ತುಮಕೂರು ಈ ಕಡೆಗೆಲ್ಲ ಹೋದ್ರೆ ನಮಗೆ ಸಂಪೂರ್ಣವಾಗಿ ಹಾಳಾಗಿರುವಂತ ಒಂದಷ್ಟು ಬಸ್ಗಳು ಸಿಗೋದಂತೂ ಗ್ಯಾರಂಟಿ. ಸಂಪೂರ್ಣವಾಗಿ ಬಸ್ಗಳು ಹಾಳಾಗಿರುವಂತಹದ್ದು ಅಂದ್ರೆ ಸೀಟ್ಗಳು ಸರಿ ಇರೋದಿಲ್ಲ, ಹೊರಗಡೆ ಸರಿ ಇರೋದಿಲ್ಲ, ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿ ಒಂದು ಭಾಗ ನುಜ್ಜಾಗಿರುತ್ತೆ. ಅಂತಹ ಬಸ್ಗಳು, ಈ ರೀತಿಯಾದಂತಹ ಬಸ್ಗಳನ್ನ ರಸ್ತೆಗೆ ಇಳಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಸರ್ಕಾರ ಇದನ್ನ ಗಮನ ಯಾಕೆ ಹರಿಸ್ತಾ ಇಲ್ಲ? ಜೊತೆಗೆ ಬಸ್ ಅನ್ನ ಸರಿ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಸ್ಕೂಲ್ ಮಕ್ಕಳು ಸಹ ಬಸ್ಸಲ್ಲಿ ಶಾಲೆಗಳಿಗೂ ಹೋಗ್ತಾರೆ, ಜೊತೆಗೆ ವೃದ್ಧರಿಗೆ ಹೋಗುವಂತದ್ದು ಸಾಧ್ಯತೆ ಇರುತ್ತೆ. ಅವರಿಗೆ ಬಸ್ಸಲ್ಲಿ ಫೆಸಿಲಿಟೀಸ್ ಗಳು ಸಿಗ್ಬೇಕು. ಯಾವುದೇ ರೀತಿಯಾದಂತಹ ಫೆಸಿಲಿಟೀಸ್ ಗಳು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕೆ ವಿಡಿಯೋನ ಮಾಡಿ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನರು ಅದನ್ನ ಹಂಚ್ಕೊಳ್ತಾ ಇದ್ದಾರೆ. ನೋಡ್ಬಹುದು ಯಾವ ರೀತಿಯಾಗಿ ಬಸ್ಸು ಮುಂದೆ ಹೋಗ್ತಾ ಇದ್ರೆ ಹೇಗ್ ಹೋಗ್ತಾ ಇದೆ ಅಂತ. ಇದರಿಂದಾಗಿ ಹಿಂದೆ ವಾಹನ ಸವಾರರಿಗೂ ಸಹ ಇದು ಸಮಸ್ಯೆ ಆಗುತ್ತೆ. ಒಂದೊಂದು ಬದಿಯಲ್ಲಿ ಒಂದೊಂದು ರೀತಿಯಲ್ಲಿ ಬಸ್ ಏನಿದೆ ಅದು ಹಾಳಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಧ್ವನಿ. ಹಾಗಾದ್ರೆ ಶಕ್ತಿ ಯೋಜನೆ ಜಾರಿ ಮಾಡಿದಾಗಿನಿಂದ ಹಣ ಇಲ್ಲ ಸರ್ಕಾರದಲ್ಲಿ. ಈ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ರಿಪೇರಿ ಮಾಡುವಂತ ಕೆಲಸವನ್ನ ಸಹ ಸದ್ಯಕ್ಕೆ ಸರ್ಕಾರ ಮಾಡಿಲ್ವಾ ಅನ್ನುವಂಥದ್ದು ಸಹ ಸದ್ಯಕ್ಕೆ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಸಾರಿಗೆ ಇಲಾಖೆ ಆಗಿರ್ಬೋದು, ಸರ್ಕಾರವೇ ನೇರ ಹೊಣೆ ಆಗುತ್ತೆ. ಇದಕ್ಕೆ ಉತ್ತರವನ್ನ ಸಹ ಅವರೇ ಕೊಡ್ಬೇಕಾಗಿರುವಂತಹದ್ದು. ಅದು ಘಾಟ್ ಸೆಕ್ಷನಲ್ಲಿ ಎಲ್ಲಿ ಯಾವ ಕಡೆ ಯಾವ ಪಾರ್ಟ್ಸ್ ಕಿತ್ಕೊಂಡ್ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡಿ ನಮ್ಮ ಗೌರ್ಮೆಂಟ್ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಟೈರು ಟೂಬಿನ ಪೀಸ್ನ ಹಾಕೊಂಡು ಗಾಡಿ ಓಡಿಸ್ಬೇಕು, ಆ ಥರ ಆಗಿದೆ. ಇಂಜಿನ್ಗಳ ಸ್ಥಿತಿ ಅಂತೂ ಕೇಳಂಗೆ ಇಲ್ಲ. ಏನು ಸೌಂಡು ಗಡ 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 ಅಂತ ತಲೆಗೆ ಹಾಕೊಂಡು ಟೊಲ್ಲಿ ಕೊಟ್ಟಂಗೆ ಆಗುತ್ತೆ ಸೌಂಡು. ಮೊದಲೇ ನಮ್ಮ ಕರ್ನಾಟಕ ರೋಡ್ಗಳ ಪರಿಸ್ಥಿತಿ ಹಂಗೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಮಲೆನಾಡು ಭಾಗಗಳಲ್ಲಂತೂ ರೋಡ್ಗಳನ್ನ ಕೇಳಂಗೆ ಇಲ್ಲ. ಈ ಮೈಸೂರಿಂದ ಒಂದು ಬಸ್ ಬರುತ್ತೆ, ಕೊಪ್ಪ ಬಸ್ಸು ಅಂತ. ನಾನು ಅದು ಬಸ್ ಕೆಟ್ಟಷ್ಟು ಹೈಯೆಸ್ಟ್ ಬಸ್ಸು ಯಾವುದೂ ನೋಡಿದ್ರಿಂದ ಕೊಪ್ಪಗೆ ಕನಿಷ್ಠ 350 ಕಿಲೋಮೀಟ್ರ್ ಇದೆ. ಬೆಳಗ್ಗೆ 7 ಗಂಟೆಗೆ ಎತ್ತಿದ್ರೆ ನಾವು ಅಲ್ಲಿ ಊರು ಸೇರ್ತಾ 3:30 ಆಗುತ್ತೆ. ಅದರಲ್ಲೂ ಮೈಸೂರಿಂದ ಕೆ ಆರ್ ನಗರದಿಂದ ಒಳನರಸೀಪುರ ರೋಡ್ ಅಂತ ಕೆರಡ್ದೋಗಿದೆ.